ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ವಕೀಲರು ನಮಸ್ಕಾರ. ಬಾದಾಮಿಯ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಾದಾಮಿ ಮತ್ತು ಗುಳೇದಗುಡ್ಡ ತಾಲೂಕಿನಲ್ಲಿ ಈಗ ಸಾಕಷ್ಟು ಕಲ್ಲುಗಾರಿಕೆ ಮತ್ತು ಈ ಬ್ಲಾಸ್ಟಿಂಗ್ ಆಗುವಂಥದ್ದು ಅಕ್ರಮ ಗಣಿಗಾರಿಕೆ ಬಾದಾಮಿ ತಾಲೂಕು ವ್ಯಾಪ್ತಿಯಲ್ಲಿ ಗುಳೇದಗುಡ್ಡ ಒಂದು. ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮದೊಳಗೆ ಇವತ್ತು ದಿವಸ ಗಣಿಗಾರಿಕೆ ಅಕ್ರಮವಾಗಿ ಗಣಿಗಾರಿಕೆ ನಡೀತಿದೆ ಅನ್ನೋದನ್ನು ತಾವು ಸಾಕಷ್ಟು ವಿಷಯಗಳನ್ನು ತಮ್ಮಿಂದ ಮೌಖಿಕವಾಗಿ ಕೇಳಿದ್ವಿ. ಈಗ ಏನು ಇಡೀ ವೀಕ್ಷಕರಿಗೆ ತಾವು ಏನು ಹೇಳ್ತೀವಿ, ಅಕ್ರಮ ಮರಳುಗಾರಿಕೆ ಬಗ್ಗೆ ಏನು ಹೇಳ್ತೀರಿ? ಈ ಕರ್ಸ್ ಅಂದರೆ ಮೊಹರಂ, ಇದ್ರ ಬಗ್ಗೆ ಏನು ಹೇಳ್ತೀರಿ ವೀಕ್ಷಕರಿಗೆ? ನಾನು ಏನು ಹೇಳಲು ಇಷ್ಟಪಡ್ತಿದ್ದೀನಿ, ನಮ್ಮ ತಾಲೂಕು ಮತಕ್ಷೇತ್ರದ ಜನತೆಗೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಸಾರಿ ನಾನು ಅರ್ಜಿಗಳ ಮೂಲಕ ಆಗಲಿ, ಫೋನ್ ಮೂಲಕ ಆಗಲಿ, ಮೌಖಿಕವಾಗಿ ಸ್ವತಃ ಅಧಿಕಾರಿ ಕಚೇರಿಗಳಿಗೆ ಹೋದಾಗ ಬಾಗಲಕೋಟೆ ಗುಳೇದಗುಡ್ಡ ತಾಲೂಕಿನ ನಾಗರಾಳ ಎಸ್ಪಿ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಕಲ್ಲು ಗಣಿಗಾರಿಕೆ ಇದೆ. ಅದನ್ನ ಪ್ರಶ್ನೆ ಮಾಡಿದಾಗ ಆ ವಿಷಯವಾಗಿ ಮಾನ್ಯ ಗುಳೇದಗುಡ್ಡ ತಹಶೀಲ್ದಾರ್ ಸಾಹೇಬರು ಕೂಡ ಇದಕ್ಕೆ ಯಾವುದೇ ಗಮನವನ್ನು ಕೊಡದೆ ಅಕ್ರಮವಾಗಿ ಸರ್ಕಾರ ವಿರುದ್ಧ ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಒಂದು ಸಂಪತ್ಭರಿತವಾದ ಸಂಪನ್ಮೂಲವನ್ನು ಮಾಡ್ತಾ ಇದ್ದಾರೆ. ಮಾಡಿದ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾದ ರಾಜ್ಯ ಶೋಧನವನ್ನು ಹಾಕಿ ಇತರೆ ನಮ್ಮ ರಾಜ್ಯದ ಸರ್ಕಾರದ, ಕರ್ನಾಟಕ ಸರ್ಕಾರದ ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಂದು ಇಲಾಖೆ ಇದೆ. ಅರಣ್ಯ ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತು ಅದೇ ಇತರೆ ಕನ್ವರ್ಷನ್ ಆಗಿರ್ಬೋದು, ಯಾವುದೇ ಈ ಪೊಲೀಸ್ ಅಧಿಕಾರಿಗಳಾಗಲಿ, ಆಮೇಲೆ ನಮ್ಮ ಕಂದಾಯ ಇಲಾಖೆ ಮಾನ್ಯ ತಹಶೀಲ್ದಾರ್ ಆಗಲಿ, ಆಮೇಲೆ ನಮ್ಮ ಗ್ರಾಮದ ಒಂದು ಗ್ರಾಮದ ಸಂಬಂಧಪಟ್ಟಂತ ಅಕ್ರಮ ಗಣಿಗಾರಿಕೆಯಿಂದ ನಷ್ಟವನ್ನು ಹೊಂದಿರತಕ್ಕಂಥ ಪ್ರಾಣಿಗಳಿಗಾಗಲಿ ಇವುಗಳಿಗೆ ಕ್ರಮವನ್ನು ತೆಗೆದುಕೊಳ್ಳದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಾದಾಮಿ ತಾಲೂಕು ಮತಕ್ಷೇತ್ರದಲ್ಲಿ ಆಡಳಿತ ನಡೆಸಿದಾಗ ಇಂಥ ಪ್ರಕರಣಗಳು ಕಂಡುಬರದೇ ಇದ್ದಾಗ ಈಗ ಈ ಒಂದು ದತ್ತಕ ಪಡೆದಂಥ ಈ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರ ಮತಕ್ಷೇತ್ರದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ನಡೀತಿದೆ. ಆದರೆ ಆ ವಿಷಯವಾಗಿ ನಾನು ಗ್ರಾಮಕ್ಕಾಗಲಿ ಆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋದಾಗ ನನಗೆ ಕೊಲೆ ಬೆದರಿಕೆಯನ್ನು ಕೊಡ್ತಾರೆ. ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಾದಾಮಿ ಅವರು, ಮಧು ರಾಜಕೀಯ ಅವರು ಈ ವಿಷಯವಾಗಿ ತಿಳಿಸಕ್ಕೆ ಹೋದಾಗ ಫೋನ್ ಬ್ಲಾಕ್ ಮಾಡ್ತಾರೆ. ನಾವು ಓಪನ್ ಆಗಿ ಅವ್ರ ಹತ್ರ ಮಾತಾಡಕ್ಕೆ ಹೋದ್ರೆ ನೀನು ಬೇರೆ ರೀತಿಯಿಂದ ನೋಡ್ಕೊಳ್ತೀನಿ ಅಂತೆಲ್ಲ ನನ್ನ ಕೈ ಮಾಡಿ ತೋರಿಸಿ ಮಾತಾಡಿ ಒಂದು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆದ್ದರಿಂದ ಈ ಬಾದಾಮಿ ತಾಲೂಕಿನ ಗೋರ್ಕಿ ಗ್ರಾಮದಲ್ಲಿ ಕೂಡ ಸುಮಾರು 1 ಎಕರೆದಲ್ಲಿ ಅದಕ್ಕಿಂತ ಒಂದು ಪರ್ಮಿಷನ್ ಇಲ್ಲದೆ ಯಾವುದೇ ಆಡಳಿತಾತ್ಮಕದ ಅಧಿಕಾರದ ಒಂದು ಅನುಮತಿ ಪತ್ರವಿಲ್ಲದೆ ಸಂಪೂರ್ಣವಾಗಿ ರಾತ್ರಿ ಹಗಲು ಎನ್ನದೆ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದು ಮಹಾರಾಷ್ಟ್ರ ಕಂಪ್ನಿಯವರು, ಸ್ವಾಮಿ ಸಮರ್ಥನ್ ಅಂತೇಳಿ ಅಂಥ ವ್ಯಕ್ತಿಗಳಿಗೆ ನಮ್ಮ ಮಣ್ಣನ್ನು ಮಾರಿಕೊಂಡು ಸರ್ಕಾರದ ರಾಜ್ಯ ಶೋಧನ ರಾಯಲ್ಟಿಯನ್ನು GPS ಇಲ್ಲದೆ ಸುಮಾರು ಟನ್ನುಗಳನ್ನು, ಸಾವಿರಾರು ಟನ್ನುಗಳಲ್ಲಿ ಮಾರಿಕೊಂಡು ಸರ್ಕಾರಕ್ಕೆ ನಷ್ಟವನ್ನು ಮಾಡ್ತಾರೆ. ಒಂದು ನಿಮಿಷ ಸರ್, ಈಗ ಹಾಗೆ ಹೇಳ್ತೀರಿ ಅಕ್ರಮವಾಗಿ ಮಾಡಿದ್ರು, ರಾಯಲ್ಟಿ ಕಟ್ತಿನ ನೂರಾರು ವಾಹನಗಳ ಮುಖಾಂತರ ಮಾಡ್ತಾರೆ. ತಾವು ಯಾವ್ರಿಂದ ದಾಖಲಾತಿ ಏನಾದರೂ ಏನಾದರೂ ಇದೆಯಾ ತಮ್ಮ ಹತ್ರ? ನನ್ನ ಹತ್ರ ದಾಖಲಾತಿ ಇದೆಯಾ? ಈಗ ಬಾಚಿನಗುಡ್ಡ ಗ್ರಾಮದಲ್ಲಿ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ದಂಡಾಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಇವ್ರ ಗಮನಕ್ಕೆ ತಾವೇನಾದರೂ ಈಗಾಗಲೇ ಅರ್ಜಿ ಸಲ್ಲಿಸುವುದು ಏನಾದರೂ ಪ್ರಕ್ರಿಯೆ ಮಾಡಿದ್ದೀರಾ? ಡಿಸೆಂಬರ್ 26, 2024ರಲ್ಲಿ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳಾದ ಅವರಿಗೆ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಮೈನ್ಸ್ ಆ್ಯಂಡ್ ಜ್ಯುವೆಲರಿ ಡಿಪಾರ್ಟ್ಮೆಂಟ್ ಮತ್ತು ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಾಗಲಕೋಟೆ ಜಿಲ್ಲಾ ಕಮಿಷನರ್ ಕೂಡ ನಾನು ಈ ಮೂಲಕ ನಾನು ಕೊಲೆ ಬೆದರಿಕೆ ಜೊತೆಗೆ ಮರಳು ಗಣಿಗಾರಿಕೆ ಅಕ್ರಮವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಅದರ ವಿರುದ್ಧ ಸಂಪೂರ್ಣವಾಗಿ ವಿಚಾರಣೆ ಮಾಡಬೇಕು. ಅದರ ವಿರುದ್ಧ ಸಂಪೂರ್ಣವಾಗಿ ಅವರೇನು ಕಂಪನಿಯವರು ಈ ಬಾದಾಮಿ ತಾಲೂಕಿನ ಬಾಚನಗುಡ್ಡ ಗ್ರಾಮದಲ್ಲಿ 1 ಎಕರೆ ಜಮೀನಿಗೆ ಮಣ್ಣು ಮಾರಾಟ ಮಾಡಿಕೊಂಡು ಸರ್ಕಾರದ ಅನುಮತಿ ಪಡೆದುಕೊಂಡು 0 ಲೆಕ್ಕದಲ್ಲಿ 1 ಎಕರೆದ ನಂತರ ಸುಮಾರು ಒಂದು ಲೆಕ್ಕಕ್ಕಿಲ್ಲದಷ್ಟು ಮಣ್ಣು ಅಗಿದು ಮಾರ್ಕೊಂಡಿದ್ದಾರೆ. ಆ ಪ್ರಶ್ನೆ ಮಾಡಕ್ಕೆ ಹೋದಾಗ ಕೂಡ ಮಾನ್ಯ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಾದಾಮಿ ತಾಲೂಕಿನ ಸಂಬಂಧಪಟ್ಟವರು ಮತ್ತು ಉಪನಿರ್ದೇಶಕರು ರೇಷ್ಮಾ ಮೇಡಮ್ ಇವರು ಮಧುಸೂದನ್ ಅವರು ಸೇರಿಕೊಂಡು ನನ್ನ ಸ್ಪಾಟಿಗೆ ಕರೆಸು ಗ್ರಾಮದ ಆ ಪಟ್ಟಾ ಜಮೀನು ಲ್ಯಾಂಡಿನ ಓನರ್ನ ಮಾಲೀಕರು ಕರೆಸಿ ನನಗೆ ಕೊಲೆಯತ್ನ ಪ್ರಯತ್ನ ಪಟ್ಟರು. ನನ್ನ ಬೈಕ್ ಏನು ಕಿತ್ಕೊಂಡ್ರು. ಆಮೇಲೆ ಅದೇ ಅಧಿಕಾರಿ ಫೋನ್ ಮಾಡಿ ಬೈಕ್ ಕಿತ್ಕೊಂಡು ಹೋಗಪ್ಪ ಅಂತೆಲ್ಲ ಮಾತು ಹೇಳಿದರು. ಇದಾದಮೇಲೂ ಕೂಡ ಯಾವ ಜಿಲ್ಲಾ ಅಧಿಕಾರಿಗಳಾಗಲಿ, ಯಾವ ಮೈನ್ಸ್ ಅಧಿಕಾರಿಗಳಾಗಲಿ, ಯಾವ ಕಮಿಷನರ್ ಆಫ್ ಪೊಲೀಸ್ ಬಾಗಲಕೋಟೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಯಾವುದೇ ಆ್ಯಕ್ಷನ್ ತೊಗೊಳ್ಳದೆ
ನಮ್ಮಂಥವ್ರಿಗೊಂದು ರಕ್ಷಣೆ ಇಲ್ಲದಂತಾಗದೆ. ನಮ್ಮ ತಾಲೂಕಿನಲ್ಲಿ ಒಂದು ಈ ರಾಜ್ಯಸ್ವದನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಖಜಾನೆಯನ್ನು ಲೂಟಿ ಮಾಡಲು ಮಾನ್ಯ ಅಧಿಕಾರಿಗಳೇನೆ ಸ್ವತಃ ಕೂತ್ಕೊಂಡು ಈ ರಾಜ್ಯ ಜಿಲ್ಲೆಯ ಗೌರವಾನ್ವಿತವಾದ ಸರ್ಕಾರಿ ಹುದ್ದೆಯನ್ನು ದುರುಪಯೋಗಪಡಿಸಿಕೊಂಡು ನಮ್ಮಂಥವ್ರಿಗೆ ಕೊಲೆ ಬೆದರಿಕೆ ಆಗಲಿ, ಕೈ ಮುಖಾಂತರ ತೋರಿಸೋ ಒಬ್ಬ ಲಾಯರ್ಗೆ, ಒಬ್ಬ ತಹಶೀಲ್ದಾರ್ ಓದಿರೋದು KS ಅಧಿಕಾರಿಗಳು, ನಾವು ಕೂಡ ಓದಿರ್ದೆ ಅವ್ರ ಲೆವೆಲ್ಗೆ. ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾಗ ಈ ಮಣ್ಣು ಹಗರಣ ಬಗ್ಗೆ ನೀವು ಏನು ವಿಚಾರ ಕೈಗೊಂಡಿರಿ ಅಂತ ಕೇಳಿದ ಪ್ರಶ್ನೆಗೆ ಅವ್ರು ನನಗೆ ಕೈ ಮಾಡಿ ತೋರಿಸ್ತಾ, ನೀನು ಬೇರೆ ರೀತಿಯಿಂದ ನಾನು ಸುಮಾರು ಕಡೆ ಕೆಲಸ ಮಾಡಿದ್ದೀನಿ, ನಿಮ್ಮಂಥವ್ರು 100 ಜನ ನೋಡಿದ್ದೀನಿ, ಹುಷಾರಂತ ನನಗೆ ಬೆದರಿಕೆ ಹಾಕಿದ್ದಾರೆ. ಈ ವಿಚಾರವಾಗಿ ನಾನು ಸಂಪೂರ್ಣವಾಗಿ ದಾಖಲೆಗಳನ್ನು ಕೊಡಲು ಸಿದ್ಧ ಇದ್ದೇನೆ ಮುಂದಿನ ದಿನಗಳಲ್ಲಿ. ಒಂದು ನಿಮಿಷ, ಈಗ ನೀವು ದಾಖಲಾತಿದ್ದೀರಿ, ಮುಂದಿನ ಈ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಅಧಿಕಾರಿಗಳ ವಿರುದ್ಧ ತಮ್ಮ ಹೋರಾಟದ ಕಾನೂನಾತ್ಮಕ ಹೋರಾಟಕ್ಕೆ ಯಾವ ರೀತಿ ಮುಂದುವರಿತಾ ಇದ್ದಾರೆ ತಾವು? ಸ್ವಾಮಿ, ನಾನು ಈ ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಂಡ್ರೆ ಸಂತೃಪ್ತನಾಗ್ತೀನಿ. ಮಾನ್ಯ ಈ ನಮ್ಮ ತಾಲೂಕಿನ MLA ಗಳಾಗಲಿ ಹಾಗೂ ನಮ್ಮ ದತ್ತಕ್ಕೆ ಪಡೆದುಕೊಂಡ ಸಿದ್ದರಾಮಯ್ಯ ಸಾಹೇಬರು ಕೂಡ ಖುಷಿ ಪಡ್ತಾರೆ. ಇಂಥ ಒಂದು ಆಡಳಿತಕ್ಕಾಗಿ ಯಾರು ಸಪೋರ್ಟ್ ಮಾಡೋದಿಲ್ಲ. ಒಂದು ವೇಳೆ ಇದಕ್ಕೆ ಆಗದೆ ಹೋದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಹಾಗೂ ಗಣಿ ಇಲಾಖೆ ಡಿಪಾರ್ಟ್ಮೆಂಟು ಹಾಗೂ ಈ MLA ಅವ್ರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಸಂರಕ್ಷಣೆಯನ್ನು ಕಾಪಾಡಿಕೊಂಡು ಸರ್ಕಾರದ ಖಜಾನೆಯನ್ನು ತುಂಬಿಸ್ಬೇಕು. ಜನರಿಗಾಗಿ ಹಣದಿಂದ ಮುಖಾಂತರ ನಾವು ಈ ಸರ್ಕಾರಿ ಅಧಿಕಾರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಲ್ಲ, ಅದು ದುರುಪಯೋಗ ಆಗಬಾರ್ದು. ಅದು ಒಂದು ಒಳ್ಳೆಯ ರೀತಿಯಿಂದ ಖಜಾನೆಗೆ ಹೋಗಬೇಕು. ಈ ನಿಟ್ಟಿನಲ್ಲಿ ನಾನು ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ದತ್ತಕ್ಕೆ ಪಡೆದಂಥ ಬಾದಾಮಿ ತಾಲೂಕಿನಲ್ಲಿ ಇಂಥ ಅಕ್ರಮ ಗಣಿಗಾರಿಕೆ ನಡೀತಿರೋದ್ರಿಂದ ಈ ವಿಷಯವಾಗಿ ಅವರೇನಾದ್ರು ಕ್ರಮ ತೆಗೆದುಕೊಂಡ್ರೆ ನಾನು ಸಂತೃಪ್ತನಾಗ್ತೀನಿ. ತೆಗೆದೇ ಹೋದರೆ ನಾನು ಕಾನೂನಾತ್ಮಕವಾಗಿ ನಮ್ಮ ರಾಜ್ಯದ ರಾಜ್ಯಪಾಲರಿಗೆ ಮುಖಾಂತರ ಅರ್ಜಿ ಕೊಟ್ಟು ಪ್ರಾಸಿಕ್ಯೂಷನ್ ಕೊಡಿಸುವವರೆಗೂ ನಾನು ಈ ಹೋರಾಟ ನಿಲ್ಲಿಸೋದಿಲ್ಲ ಅಂತ ನನ್ನ ಒಂದು ವಿನಂತಿ ಇದೆ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಸಾರ್ವಜನಿಕರಿಗೆ ಬಾದಾಮಿ ತಾಲೂಕಿನ ವ್ಯಾಪ್ತಿಯ ಗುಳೇದಗುಡ್ಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರದ ಮರಳುಗಾರಿಕೆ ಅಂದರೆ ಈ ಕಲ್ಲುಗಾರಿಕೆ ಅಥವಾ ಮೊಹರಂ ಅನ್ನುವಂಥದ್ದು ಈಗಾಗಲೇ ಅಕ್ರಮ ಗಣಿಗಾರಿಕೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾವಿಸಿದರೆ ನಿಮಗೆ ಈ ವಾಹಿನಿ ಮುಖಾಂತರ ತಮಗೆ ಧನ್ಯವಾದಗಳು.